ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡ್ದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದೇ ನೀನ್ ಕುಡಿದ್ರೇನೆ ನಿನ್ನ ಹೆಂಡತಿನ ನಿನ್ನ ಹಿಡಿತದಲ್ಲಿ ಇಟ್ಕೋಬಹುದು. ಇಲ್ದೆ ಹೋದ್ರೆ ಅವಳಿಗೆ ಇಷ್ಟ ಬಂದಂಗ ಆಡ್ತಾಳೆ. ಈಗ ನನಗೆ ನೋಡು, ನಾನು ಎಷ್ಟು ಸಾಫ್ಟ್, ಅದೇ ನಿಮ್ಮಕ್ಕ ಎಷ್ಟು ರಫು. ಆ ಟೆನ್ಷನ್ಗೆ ನನಗೂ ಕುಡಿಬೇಕನ್ಸುತ್ತಪ್ಪ. ಆದ್ರೆ ಕುಡಿದ್ರೆ ನನ್ನನ್ನು ಹಾಕಿ ರುಬ್ತಾಳಷ್ಟೇ, ಅದಕ್ಕೆ ಕುಡಿಯಲ್ಲ. ಮೈದಾ, ನಿನಗೆಲ್ಲ ಚಾನ್ಸು ಇದೆ. ಕುಡಿಪ್ಪ, ಕುಡಿ. ಅದು ರಾಜೇಶ್ವರಿ, ಈಗ ನನಗೆಲ್ಲ ಅರ್ಥ ಆಯ್ತು. ಅಲ್ಲ, ನನ್ನ ಮಗ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡೋದಕ್ಕೆ ಅವಳು ಯಾರು? ಅವಳಿಗೇನ್ ರೈಟ್ಸ್ ಇದೆ? ಅವನು ಈ ಮನೆ ಮಗ, ಅವನಿಗಿಷ್ಟ ಬಂದಾಗ ಇಲ್ಲಿರ್ತಾನೆ. ತಾಯಿ ಅದವಳು ನಾನೇ ಒಂದ್ ಮಾತು ಹೇಳಲ್ಲ ಅಂದ್ಮೇಲೆ ಇವಳು ಯಾರು ಹೇಳೋದಕ್ಕೆ? ಯೋಗ್ಯತೆ ಇಲ್ದಿರೋ ಇವಳು ನನ್ನ ಮಗನ್ನ ಕಂಟ್ರೋಲ್ ಮಾಡ್ತಾಳ. ಅವಳಿಗೆ ಅಧಿಕಾರ ಕೊಟ್ಟವ್ರು ಯಾರು? ನೋಡು, ವಿಷಯ ಗೊತ್ತಿಲ್ಲದೆ ಕೋಪ ಮಾಡ್ಕೋಬೇಡ. ಏನಾಯ್ತು ಅಂತ ಸಮಾಧಾನವಾಗಿ ಕೇಳು. ಕೇಳೋದಕ್ಕೇನಿದೆ ಚಂದ್ರು? ಎಲ್ಲ ನೋಡ್ತಾ ಇದ್ರೆ ಏನಾಗಿದೆ ಅಂತ ನನ್ಗೆ ಅರ್ಥ ಆಗಲ್ವಾ? ಇವಳು ಅವನ್ಗೆ ಕುಡಿಬೇಡ ಅಂತ ಹೇಳಿರ್ತಾಳೆ. ಅವನು ಕೋಪ ಮಾಡ್ಕೊಂಡು ಬಾಟ್ಲುಗಳೆಲ್ಲ ಹೊಡೆದಾಕಿ ಮನೆಯಿಂದ ಆಚೆ ಹೋಗಿರ್ತಾನೆ. ಇಷ್ಟೇ ತಾನೇ ನಡೆದಿರೋದು. ಇಲ್ಲ ರಾಜೇಶ್ವರಿ, ಬಾಟ್ಲು ಹೊಡೆದಾಕಿದ್ದು ತಾರಕ್ಕಲ್ಲ, ಮಯೂರಿ. ಅವಳಿಗೆ ಯಾರು ಬಾಟ್ಲ್ ಹೊಡೆದಾಕೋದು ಕೇಳಿತ್ತು? ನೀನ್ ಹೇಳ್ದಾಗೆ ಅವನ್ಗೆ ಕುಡಿಬೇಡ ಅಂತ ಹೇಳಿದಾಳೆ. ಇವನು ಒಪ್ಪಿಲ್ಲ, ಅದಕ್ಕೆ ಬಾಟ್ಲುಗಳನ್ನೆಲ್ಲ ಬಚ್ಚಿಟ್ಟಿದ್ದಾಳೆ. ಅದಕ್ಕೆ ಅವನ್ ಜಗಳ ಮಾಡಿದಾನೆ. ಆಗ ಅವಳು ಕೋಪದಲ್ಲಿ ಬಾಟ್ಲೆಲ್ಲ ಹೊಡೆದಾಕಿದ್ದಾಳೆ. ಕೋಪನ? ಈ ಕೆಲಸದೊಳಗೆ ಕೋಪ ಬೇರೆ ಬರುತ್ತಾ? ಅದು ರಾಜೇಶ್ವರಿ ಮಗನ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ಕೊಬ್ಬನ್ಬಿಡ್ತಾ ಅವಳಿಗೆ. ರಾಜೇಶ್ವರಿ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ. ಅವನ್ ಕುಡ್ತ ಬಿಡ್ಸೋಕೆ ನಾವೇನೆಲ್ಲ ಪ್ರಯತ್ನ ಪಟ್ವಿ, ನಮ್ಮಿಂದ ಆಯ್ತಾ? ಆದ್ರೆ ಅದನ್ನ ಇವಳು ಮಾಡ್ತಿದ್ದಾಳೆ. ಅದನ್ನ ಯಾಕೆ ತಪ್ಪು ತಿಳ್ಕೊಳ್ತಿದ್ಯಾ? ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಚಂದ್ರು. ಕುಡಿಬೇಡ ಅಂತ ನಾನು ಹೇಳೋದಿಲ್ಲ, ನೀವು ಹೇಳೋದಿಲ್ಲ ಅಂದ್ಮೇಲೆ ಇವಳು ಯಾರು ಹೇಳೋದಿಕ್ಕೆ? ಹೋಗ್ಲಿ, ಅವನಿಷ್ಟು ವರ್ಷದಿಂದ ಕುಡಿತಾ ಇದ್ದಾನೆ. ಆಗೆಲ್ಲ ನಿಮ್ಗೆ ಯಾಕೆ ಕೋಪ ಬರಲಿಲ್ಲ? ಗೊತ್ತು ಗುರಿ ಇಲ್ದವಳಿಗೆ ಹೇಗ್ರಿ ಕೋಪ ಬರುತ್ತೆ? ಏನು ಹೇಳಿಬ್ಬವ, ನನ್ನ ಫ್ರೆಂಡ್ಗಿಂತ ನೀವೇ ನಿಜವಾಗ್ಲೂ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅರ್ಥ ಮಾಡ್ಕೊಂಡಿದ್ಕೆ ಅಲ್ವಾ ಭಾಮೈದ ನಿನ್ನ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದು. ನೋಡು ಭಾಮೈದ,
ನೀನು ನಮ್ಮನೆ ರಾಜ ಇದ್ದಂಗೆ. ನೀನ್ ಯಾರಿಗ್ ಬೇಕಾದ್ರೂ ಹೊಡೆಯೋ ಅಧಿಕಾರ ನಿನಗಿದೆ. ಹೌದಾ? ಹಾ, ನಿಜವಾಗ್ಲು ನಿಜವಾಗ್ಲು. ಹಿಡ್ಕೋ. ನಾನೇ ಹೇಳಿ ನಾನೇ ಒರ್ಸ್ಕೊಂಡಂಗಾಯ್ತಲ್ಲ ಮಾಮೈದ. ಸುಮ್ಮನಿರ. ಯಾರವನು? ಯಾರು? ನನ್ ಭಾಮೈದ ಕಣೋ ಅವನು. ನನ್ ಭಾಮೈದ. ನನ್ನ ಹೆಂಡತಿಗಿಂತ ಜಾಸ್ತಿ ಪ್ರೀತಿ ನನ್ ಭಾಮೈದನ ಮೇಲಿದೆ. ಭಾಮೈದ ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ನಿನ್ ಮನ್ಸಲ್ಲಿರೋ ಕೋಪನ ಕಡಿಮೆ ಆಗೋರ್ಗು ಹೊಡಿ ಭಾಮೈದ. ಹೊಡಿ ಹೊಡಿ ಭಾಮೈದ. ಬಾವಾ, ಐ ಲವ್ ಯು ಬಾವಾ. ಒಂದ್ ಏಟ್ಗೆ ಮೈದಾ ಇನ್ನೊಂದು ಏಟ್ ಬಿದ್ದಿದ್ರೆ ಕಲ್ಸಿರೋ ಮೈದಾ ಈಗೊಂದು ಮಾತು ಹೇಳ್ತೀನಿ ಕೇಳು ಭಾಮೈದ. ನಮ್ಮ ಹೆಂಡತಿಗಾಗ್ಲಿ ಬೇರೆಯವ್ರಿಗಾಗ್ಲಿ ನಮ್ ತನನ ಬಿಟ್ಕೊಡ್ಬಾರ್ದು. ನಮ್ಗೇನ್ ಅನ್ಸುತ್ತೋ ಅದನ್ನ ಮಾಡ್ಬೇಕು. ಭಾಮೈದ, ನಿನ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ಕುಡಿ. ನಿನ್ಗೆ ತೃಪ್ತಿ ಆಗೋಷ್ಟು ಕುಡಿ. ಎಷ್ಟು ಬೇಕಷ್ಟು ಕುಡಿ. ಸಾಲಿಲ್ಲ ಅಂದ್ರೆ ನಾನಿದ್ದೀನಿ, ನಿನ್ ಭಾವ ಇದ್ದಾನೆ. ನಾನ್ ತಂದು ಕೊಡ್ತೀನಿ ಭಾಮೈದ. ಕುಡಿ ಭಾಮೈದ, ಕುಡಿ. ಬಾವಾ, ಈ ಮಾತಿಗೆ ನಿನಗೆ ಏನಾದ್ರೂ ಕೊಡಿಸ್ಬೇಕು ಅನಿಸ್ತಿದೆ. ಪ್ರಶಸ್ತಿ ಕೊಡ್ತೀಯಾ? ಅವತ್ತು ಕೊಟ್ಟಲ್ಲ ಮಾಪು, ಅದು ಕೊಡಲ್ಲ ತಾನೆ? ಕೊಡು ಕೊಡು, ಅದೇನಂತ ಬೇಗ ಕೊಡು. ರಾಜೇಶ್ವರಿ ಅವಳು ಬೇರೆ ಯಾರು ಅಲ್ಲ, ತಾರಕ್ ಹೆಂಡತಿ ನಮ್ಮನೆ ಸೊಸೆ. ಅಂದ್ಮೇಲೆ ಅವಳು ಕೇಳೋ ರೈಟ್ಸ್ ಇದೆ ಅಲ್ವಾ? ಸಾಕು ಸಾಕು ಚಂದ್ರು. ಸೀಮೆ ಗೆಲ್ದಿರೋ ಮಾಂಗಲ್ಯ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಇಷ್ಟೆಲ್ಲ ಮರಿತಾ ಇದ್ದಾಳೆ ಅವಳು. ತಾರಕಿ ಮೂದೇವಿಗೆ ಯಾಕೆ ಮಾಂಗಲ್ಯ ಕಟ್ಟಿದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ವಾ? ನನ್ನ ಮೇಲಿರೋ ಕೋಪ ಹಠಕ್ಕೆ ಇವಳಿಗೆ ಮಾಂಗಲ್ಯ ಕಟ್ಟಿದ್ದಾನೆ ಹೊರತು ಹೆಂಡತಿಯಾಗಿ ಸಂಸಾರ ಮಾಡೋದಕ್ಕಲ್ಲ. ಇವಳಿಗೆ ಆ ಮಾಂಗಲ್ಯ ಕುತ್ತಿಗೆಯಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಅದನ್ನ ಕಿತ್ತು ಬಿಸಾಕಿ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಹೇಳಿ.